ಬ್ರೇಕಿಂಗ್ ಅಪ್ಡೇಟ್ ಗಮನಿಸೋಣ. ಹಾರೆ ಪಿಕಾಸಿ ಜೊತೆಯಲ್ಲೇ ಬಂದಿದ್ದಾರೆ ಅಧಿಕಾರಿಗಳು. ಖಾಕಿ ಕೈಯಲ್ಲಿ ಹಾರೆ ಪಿಕಾಸಿ ಗುದ್ದಲಿ ಕಾಣಲಿಕ್ಕೆ ಸಿಕ್ಕಿದೆ. ಸ್ಥಳದಲ್ಲಿ ಕಂದಾಯ ಅಧಿಕಾರಿಗಳು ಕೂಡ ಇದ್ದಾರೆ. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ರು ಕೂಡ ಆ ತನಿಖೆ ಮುಂದುವರಿಸಬೇಕು ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಅನುಮತಿ ಕೂಡ ಬೇಕಾಗತ್ತೆ. ಅರಣ್ಯ ಭಾಗದ ಒಳಗೆ ಹೋಗಿ ತಪಾಸಣೆಯನ್ನ ಮಾಡ್ತಾರೆ ಅಂದ್ರೆ ಅರಣ್ಯಾಧಿಕಾರಿಗಳಿಗೆ ಅದು ಗಮನದಲ್ಲಿ ಇರಬೇಕು. ಹಾಗೆ ಭೂಮಿ ಆಗದು ಅದು ಒಳಗಿಂದ ಏನೋ ಆಚೆ ತೆಗಿತಾರೆ ಅಂದ್ರೆ ಕಂದಾಯ ಇಲಾಖೆಯವರೆಗೂ ಕೂಡ ಇದ್ರ ಮಾಹಿತಿ ಇರಬೇಕು. ಹೀಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಸ್ಥಳವನ್ನ ಸದ್ಯಕ್ಕೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೊದಲು ನೇತ್ರಾವತಿ ಸ್ನಾನಘಟ್ಟ ಅದರ ಪಕ್ಕದಲ್ಲೇ ಹೊಂದ್ಕೊಂಡಂತಿರುವ ಅರಣ್ಯ ಪ್ರದೇಶ, ಈ ಅರಣ್ಯ ಪ್ರದೇಶದ ಒಳಗೆ ಹೋಗಿದ್ದಾರೆ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು. ಈಗ ಅನಾಮಧೇಯ ವ್ಯಕ್ತಿ ಎಲ್ಲಿ ಆ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ತೋರಿಸ್ತಾನೋ ಆ ಜಾಗದಲ್ಲಿ ಅದರ ಅವಶೇಷಗಳೇನಾದ್ರೂ ಇದೆಯಾ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ದಿನೇಶ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯೊಂದಿಗೆ. ದಿನೇಶ್, ಏನ್ ನಡೀತಾ ಇದೆ ಸದ್ಯಕ್ಕೆ? ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ನೇತ್ರಾವತಿ ತೀರಕ್ಕೆ ಕರ್ಕೊಂಡು ಬಂದಿದ್ದು ಅಲ್ಲಿಂದ ಸುಮಾರು 50 ಮೀಟರ್ ದೂರಕ್ಕೆ ಬಂದು ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು, ಮಹಾಜರು ಮಾಡಿರುವಂತದ್ದು, ಅಲ್ಲಿ ದಾಖಲೀಕರಣ ಮಾಡಿದ್ರು. ಅಲ್ಲಿ ಇಬ್ರು ಎಸ್ಐಟಿ ಅಧಿಕಾರಿಗಳು ಕೂಡ ಅಲ್ಲೇ ಇದ್ರು, ಪೊಲೀಸರು ಇದ್ರು, ಜೊತೆಗೆ ಒಂದಷ್ಟು ತಂತ್ರಜ್ಞರು ಅಂದ್ರೆ ಬೇರೆ ಬೇರೆಯವರನ್ನು ಕರೆಸಿದ್ರು. ಅಂದ್ರೆ ಕಂದಾಯ ಇಲಾಖೆ ಆಗಿರ್ಬೋದು, ಜೊತೆಗೆ ಅರಣ್ಯ ಇಲಾಖೆ, ಇವರನ್ನೆಲ್ಲ ಕರೆಸಿದ್ರು. ಅವರು ಕೂಡ ಒಂದು ಸ್ಥಳದಲ್ಲಿದ್ರು, ಮಹಾಜರು ಮಾಡಿದ್ರು. ಎಲ್ಲವನ್ನು ಕೂಡ ದಾಖಲೀಕರಣ ಮಾಡಿಕೊಂಡು ಈಗ ಆ ಮೇಲ್ಭಾಗದಲ್ಲಿ ಕಾಣ್ತಾ ಇರುವಂತ ಕಾಡು ಪ್ರದೇಶಕ್ಕೆ ತೆರಳಿರುವಂತದ್ದು. ಅಂದ್ರೆ ಇಲ್ಲಿ ಆತನಿಗೆ ಆ ಒಂದು ಬಾಡಿ ಸಿಕ್ಕಿರುವಂತಹ ಸಾಧ್ಯತೆ ಇದೆ. ಅಂದ್ರೆ ಕೊಲೆಗೀಡಾಗಿ ಬಾಡಿ ಸಿಕ್ಕಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿ ಆರಂಭದಲ್ಲಿ ಮಹಾಜರು ಮಾಡಿ ಆ ಬಳಿಕ ಆತ ಏನು ತೆಗೆದುಕೊಂಡು ಅಂದ್ರೆ ಆ ಒಂದು ಶವವನ್ನು ತೆಗೆದುಕೊಂಡು ಹೋಗಿದ್ದಾನೆ ಎನ್ನಲಾದ ಪ್ರದೇಶಕ್ಕೆ ಈಗ ಹೋಗಿರುವಂತದ್ದು. ಆ ಭಾಗದಲ್ಲಿ ಬಹಳಷ್ಟು ದಟ್ಟ ಅರಣ್ಯ ಇರುವಂತದ್ದು. ಆ ಭಾಗಕ್ಕೆ ಎಲ್ಲ ಟೀಮ್ ಹೋಗಿರುವಂತದ್ದು. ಅಂದ್ರೆ ಎಸ್ಐಟಿ ತಂಡ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಜೊತೆಗೆ ಒಂದಷ್ಟು ತಂತ್ರಜ್ಞರು ಕೂಡ ಆಗಿರ್ಬೋದು. ಅಂದ್ರೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದವರಾಗಿರ್ಬೋದು, ಜೊತೆಗೆ ಕಂದಾಯ ಇಲಾಖೆಗೆ ಸಂಬಂಧಿಸಿದವರು ಆಗಿರ್ಬೋದು, ಜೊತೆಗೆ ಪೊಲೀಸರು ಕೂಡ ಅಲ್ಲೇ ತೆರಳಿರುವಂತದ್ದು. ಸದ್ಯ ಈಗ ಪ್ರೊಸೀಜರ್ ನಡೀತಾ ಇರುವಂತದ್ದು. ಆ ಭಾಗದ ಅರಣ್ಯ ಪ್ರದೇಶದ ಒಳಗೆ ಅಲ್ಲಿಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅಂದ್ರೆ ದೂರದಿಂದಲೇ ಪೊಲೀಸರು ಎಲ್ಲರನ್ನೂ ಕೂಡ ನಿಯಂತ್ರಣ ಮಾಡ್ತಾ ಇದ್ದಾರೆ. ಆ ಭಾಗಕ್ಕೆ ಯಾರನ್ನು ಕೂಡ ಹೋಗೋಕೆ ಬಿಡ್ತಾ ಇಲ್ಲ. ಹೀಗಾಗಿ ಆ ದೃಶ್ಯ ಕಾಣ್ತಾ ಇಲ್ಲ. ಅಂದ್ರೆ ಅದು ಈಗ ನಡೀತಾ ಇರುವಂತದ್ದು ಈ ಒಂದು ದಟ್ಟ ಅರಣ್ಯದ ನಡುವಿನ ಒಳಗೆ ಆ ಒಂದು ಈ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಅಲ್ಲಿ ಮಹಾಜರು ಮಾಡ್ತಾ ಇರುವಂತ ಅಂದ್ರೆ ಆರಂಭದಲ್ಲಿ ಈತನನ್ನ ನದಿ ತೀರದಲ್ಲಿ ಕರ್ಕೊಂಡು ಬಂದ್ರು. ಆ ಬಳಿಕ ನದಿ ತೀರದಿಂದ ಸುಮಾರು 50 ಮೀಟರ್ ದೂರದಲ್ಲಿ ಮಹಾಜರು ಪ್ರಕ್ರಿಯೆ ಮಾಡಿದ್ರು. ಅಲ್ಲಿ ಒಂದಷ್ಟು 10 ರಿಂದ 15 ನಿಮಿಷಗಳ ಕಾಲ ಅಲ್ಲಿ ಒಂದು ಮಹಾಜರು ಮಾಡಿದ್ರು. ಆ ಬಳಿಕ ಈಗ ಆ ಒಂದು ದಟ್ಟ ಅರಣ್ಯದ ಒಳಗೆ ಹೋಗಿರುವಂತದ್ದು, ತಂಡವೇ ಒಳಗೆ ಹೋಗಿರುವಂತದ್ದು. ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಹೆಚ್ಚಿನ ಮಂದಿ ಇದ್ರು. ಅದರ ಬಳಿಕ ಪೊಲೀಸರು ಕೂಡ ಇದ್ರು. ಆ ಬಳಿಕ ಏನೋ ಪೊಲೀಸರಿದ್ರು ಮತ್ತು ಕಂದಾಯ ಇಲಾಖೆಯವರಾಗಿರ್ಬೋದು, ಬೇರೆ ಬೇರೆ ಜನ ಕೂಡ ಅಲ್ಲಿ ಇದ್ದಂಥದ್ದು. ಎಲ್ಲವನ್ನು ಕೂಡ ದಾಖಲೀಕರಣ ಮಾಡಿಕೊಂಡು ಆ ಭಾಗಕ್ಕೆ ಹೋಗಿರುವಂತದ್ದು. ಅಲ್ಲಿ ಈಗ ಮಹಾಜರು ಪ್ರಕ್ರಿಯೆಯನ್ನು ನಡೀತಾ ಇರುವಂತದ್ದು. ಬಹಳಷ್ಟು ಮಂದಿ ಅಂದ್ರೆ ದೂರದಿಂದಲೇ ಕೂಡ ಇರುವಂತಂದ್ರೆ ಪೊಲೀಸರು ಆ ಭಾಗಕ್ಕೆ ಯಾರನ್ನು ಕೂಡ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಅಂದ್ರೆ ಮಹಾಜರು ಟೀಮ್ ಮಾತ್ರ ಆ ಭಾಗಕ್ಕೆ ಹೋಗಿ ಈಗ ಮಹಾಜರು ಪ್ರಕ್ರಿಯೆಯನ್ನು ಅಲ್ಲಿ ಕೂಡ ಮಾಡ್ತಾ ಇರುವಂತದ್ದು. ಸುಮಾರು ಇಲ್ಲಿಂದ 1.5 ಕಿಲೋಮೀಟರ್ ಒಂದು ಕಿಲೋಮೀಟರ್ನಷ್ಟು ದೂರದಲ್ಲಿ ಏನು ಹೂತು ಹಾಕಿದ್ದಾನೆ ಅನ್ನುವಂತ ಪ್ರದೇಶ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲಿ ಹೋಗಿ ಅಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಎಲ್ಲ ನಡೆಸ್ತಾ ಇರುವಂತದ್ದು. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಅವರು ಆರಂಭದಲ್ಲಿ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಅಲ್ಲಿ ಹೋಗಿ ಒಂದಷ್ಟು ಅಂದ್ರೆ ಈಗಾಗಲೇ ಅಲ್ಲಿಗೆ ಬೇಕಾದಂತ ವ್ಯವಸ್ಥೆಗಳನ್ನು ಆತ ಬರುವ ಮೊದಲೇ ಮಾಡಿದ್ರು. ಹೀಗಾಗಿ ಈಗ ಸದ್ಯ ಹೋಗಿರುವಂತದ್ದು ಎಸ್ಐಟಿ ಟೀಮ್, ಪೊಲೀಸರು, ಆತನ ಜೊತೆ ಬಂದಿರುವಂತ ಬ್ರೇಕಿಂಗ್ ಅಪ್ಡೇಟ್ ಗಮನಿಸೋಣ. ಹಾರೆ ಪಿಕಾಸಿ ಜೊತೆಯಲ್ಲೇ ಬಂದಿದ್ದಾರೆ ಅಧಿಕಾರಿಗಳು. ಖಾಕಿ ಕೈಯಲ್ಲಿ ಹಾರೆ ಪಿಕಾಸಿ ಗುದ್ದಲಿ ಕಾಣಲಿಕ್ಕೆ ಸಿಕ್ಕಿದೆ. ಸ್ಥಳದಲ್ಲಿ ಕಂದಾಯ ಅಧಿಕಾರಿಗಳು ಕೂಡ ಇದ್ದಾರೆ. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ರು ಕೂಡ ಆ ತನಿಖೆ ಮುಂದುವರಿಸಬೇಕು ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಅನುಮತಿ ಕೂಡ ಬೇಕಾಗತ್ತೆ. ಅರಣ್ಯ ಭಾಗದ ಒಳಗೆ ಹೋಗಿ ತಪಾಸಣೆಯನ್ನ ಮಾಡ್ತಾರೆ ಅಂದ್ರೆ ಅರಣ್ಯಾಧಿಕಾರಿಗಳಿಗೆ ಅದು ಗಮನದಲ್ಲಿ ಇರಬೇಕು. ಹಾಗೆ ಭೂಮಿ ಆಗದು ಅದು ಒಳಗಿಂದ ಏನೋ ಆಚೆ ತೆಗಿತಾರೆ ಅಂದ್ರೆ ಕಂದಾಯ ಇಲಾಖೆಯವರೆಗೂ ಕೂಡ ಇದ್ರ ಮಾಹಿತಿ ಇರಬೇಕು. ಹೀಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ.
ರಿಪಬ್ಲಿಕ್ ಕನ್ನಡದ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಸ್ಥಳವನ್ನ ಸದ್ಯಕ್ಕೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೊದಲು ನೇತ್ರಾವತಿ ಸ್ನಾನಘಟ್ಟ, ಅದರ ಪಕ್ಕದಲ್ಲೇ ಹೊಂದಿಕೊಂಡಂತಿರುವ ಅರಣ್ಯ ಪ್ರದೇಶ, ಈ ಅರಣ್ಯ ಪ್ರದೇಶದ ಒಳಗೆ ಹೋಗಿದ್ದಾರೆ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು. ಈಗ ಅನಾಮಧೇಯ ವ್ಯಕ್ತಿ ಎಲ್ಲಿ ಆ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ತೋರಿಸ್ತಾನೋ ಆ ಜಾಗದಲ್ಲಿ ಅದರ ಅವಶೇಷಗಳೇನಾದ್ರೂ ಇದೆಯಾ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ದಿನೇಶ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯೊಂದಿಗೆ. ದಿನೇಶ್, ಏನ್ ನಡೀತಾ ಇದೆ ಸದ್ಯಕ್ಕೆ? ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ನೇತ್ರಾವತಿ ತೀರಕ್ಕೆ ಕರ್ಕೊಂಡು ಬಂದಿದ್ದು ಅಲ್ಲಿಂದ ಸುಮಾರು 50 ಮೀಟರ್ ದೂರಕ್ಕೆ ಬಂದು ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು, ಮಹಾಜರು ಮಾಡಿರುವಂತದ್ದು, ಅಲ್ಲಿ ದಾಖಲೀಕರಣ ಮಾಡಿದ್ರು. ಅಲ್ಲಿ ಇದ್ರು ಎಸ್ಐಟಿ ಅಧಿಕಾರಿಗಳು ಕೂಡ ಅಲ್ಲೇ ಇದ್ರು, ಪೊಲೀಸರು ಇದ್ರು, ಜೊತೆಗೆ ಒಂದಷ್ಟು ತಂತ್ರಜ್ಞರು ಅಂದ್ರೆ ಬೇರೆ ಬೇರೆಯವರನ್ನು ಕರೆಸಿದ್ರು. ಅಂದ್ರೆ ಕಂದಾಯ ಇಲಾಖೆ ಆಗಿರ್ಬೋದು, ಜೊತೆಗೆ ಅರಣ್ಯ ಇಲಾಖೆ, ಇವರನ್ನೆಲ್ಲ ಕರೆಸಿದ್ರು. ಅವರು ಕೂಡ ಒಂದು ಸ್ಥಳದಲ್ಲಿದ್ರು, ಮಹಾಜರು ಮಾಡಿದ್ರು. ಎಲ್ಲವನ್ನು ಕೂಡ ದಾಖಲೀಕರಣ ಮಾಡಿಕೊಂಡು ಈಗ ಆ ಮೇಲ್ಭಾಗದಲ್ಲಿ ಕಾಣ್ತಾ ಇರುವಂತ ಕಾಡು ಪ್ರದೇಶಕ್ಕೆ ತೆರಳಿರುವಂತದ್ದು. ಅಂದ್ರೆ ಇಲ್ಲಿ ಆತನಿಗೆ ಆ ಒಂದು ಬಾಡಿ ಸಿಕ್ಕಿರುವಂತಹ ಸಾಧ್ಯತೆ ಇದೆ, ಅಂದ್ರೆ ಕೊಲೆಗೀಡಾಗಿ ಬಾಡಿ ಸಿಕ್ಕಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿ ಆರಂಭದಲ್ಲಿ ಮಹಾಜರು ಮಾಡಿ ಆ ಬಳಿಕ ಆತ ಏನು ತೆಗೆದುಕೊಂಡು ಅಂದ್ರೆ ಆ ಒಂದು ಶವವನ್ನು ತೆಗೆದುಕೊಂಡು ಹೋಗಿದ್ದಾನೆ ಎನ್ನಲಾದ ಪ್ರದೇಶಕ್ಕೆ ಈಗ ಹೋಗಿರುವಂತದ್ದು. ಆ ಭಾಗದಲ್ಲಿ ಬಹಳಷ್ಟು ದಟ್ಟ ಅರಣ್ಯ ಇರುವಂತದ್ದು. ಆ ಭಾಗಕ್ಕೆ ಎಲ್ಲ ಟೀಮ್ ಹೋಗಿರುವಂತದ್ದು. ಅಂದ್ರೆ ಎಸ್ಐಟಿ ತಂಡ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಜೊತೆಗೆ ಒಂದಷ್ಟು ತಂತ್ರಜ್ಞರು ಕೂಡ ಆಗಿರ್ಬೋದು. ಅಂದ್ರೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದವರಾಗಿರ್ಬೋದು, ಜೊತೆಗೆ ಕಂದಾಯ ಇಲಾಖೆಗೆ ಸಂಬಂಧಿಸಿದವರು ಆಗಿರ್ಬೋದು, ಜೊತೆಗೆ ಪೊಲೀಸರು ಕೂಡ ಅಲ್ಲೇ ತೆರಳಿರುವಂತದ್ದು. ಸದ್ಯ ಈಗ ಪ್ರೊಸೀಜರ್ ನಡೀತಾ ಇರುವಂತದ್ದು ಆ ಭಾಗದ ಅರಣ್ಯ ಪ್ರದೇಶದ ಒಳಗೆ. ಅಲ್ಲಿಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅಂದ್ರೆ ದೂರದಿಂದಲೇ ಪೊಲೀಸರು ಎಲ್ಲರನ್ನೂ ಕೂಡ ನಿಯಂತ್ರಣ ಮಾಡ್ತಾ ಇದ್ದಾರೆ. ಆ ಭಾಗಕ್ಕೆ ಯಾರನ್ನು ಕೂಡ ಹೋಗೋಕೆ ಬಿಡ್ತಾ ಇಲ್ಲ. ಹೀಗಾಗಿ ಆ ದೃಶ್ಯ ಕಾಣ್ತಾ ಇಲ್ಲ. ಅಂದ್ರೆ ಅದು ಈಗ ನಡೀತಾ ಇರುವಂತದ್ದು ಈ ಒಂದು ದಟ್ಟ ಅರಣ್ಯದ ನಡುವಿನ ಒಳಗೆ ಆ ಒಂದು ಈ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಅಲ್ಲಿ ಮಹಾಜರು ಮಾಡ್ತಾ ಇರುವಂತ ಅಂದ್ರೆ ಆರಂಭದಲ್ಲಿ ಈತನನ್ನ ನದಿ ತೀರದಲ್ಲಿ ಕರ್ಕೊಂಡು ಬಂದ್ರು. ಆ ಬಳಿಕ ನದಿ ತೀರದಿಂದ ಸುಮಾರು 50 ಮೀಟರ್ ದೂರದಲ್ಲಿ ಮಹಾಜರು ಪ್ರಕ್ರಿಯೆ ಮಾಡಿದ್ರು. ಅಲ್ಲಿ ಒಂದಷ್ಟು 10 ರಿಂದ 15 ನಿಮಿಷಗಳ ಕಾಲ ಅಲ್ಲಿ ಒಂದು ಮಹಾಜರು ಮಾಡಿದ್ರು. ಆ ಬಳಿಕ ಈಗ ಆ ಒಂದು ದಟ್ಟ ಅರಣ್ಯದ ಒಳಗೆ ಹೋಗಿರುವಂತದ್ದು, ತಂಡವೇ ಒಳಗೆ ಹೋಗಿರುವಂತದ್ದು. ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಹೆಚ್ಚಿನ ಮಂದಿ ಇದ್ರು. ಅದರ ಬಳಿಕ ಪೊಲೀಸರು ಕೂಡ ಇದ್ರು. ಆ ಬಳಿಕ ಏನೋ ಪೊಲೀಸರಿದ್ರು ಮತ್ತು ಕಂದಾಯ ಇಲಾಖೆಯವರಾಗಿರ್ಬೋದು, ಬೇರೆ ಬೇರೆ ಜನ ಕೂಡ ಅಲ್ಲಿ ಇದ್ದಂಥದ್ದು. ಎಲ್ಲವನ್ನು ಕೂಡ ದಾಖಲೀಕರಣ ಮಾಡಿಕೊಂಡು ಆ ಭಾಗಕ್ಕೆ ಹೋಗಿರುವಂತದ್ದು. ಅಲ್ಲಿ ಈಗ ಮಹಾಜರು ಪ್ರಕ್ರಿಯೆಯನ್ನು ನಡೀತಾ ಇರುವಂತದ್ದು. ಬಹಳಷ್ಟು ಮಂದಿ ಅಂದ್ರೆ ದೂರದಿಂದಲೇ ಕೂಡ ಇರುವಂತ ಅಂದ್ರೆ ಪೊಲೀಸರು ಆ ಭಾಗಕ್ಕೆ ಯಾರನ್ನು ಕೂಡ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಅಂದ್ರೆ ಮಹಾಜರು ಟೀಮ್ ಮಾತ್ರ ಆ ಭಾಗಕ್ಕೆ ಹೋಗಿ ಈಗ ಮಹಾಜರು ಪ್ರಕ್ರಿಯೆಯನ್ನು ಅಲ್ಲಿ ಕೂಡ ಮಾಡ್ತಾ ಇರುವಂತದ್ದು. ಸುಮಾರು ಇಲ್ಲಿಂದ 1.5 ಕಿಲೋಮೀಟರ್ ಒಂದು ಕಿಲೋಮೀಟರ್ನಷ್ಟು ದೂರದಲ್ಲಿ ಏನು ಹೂತು ಹಾಕಿದ್ದಾನೆ ಅನ್ನುವಂತ ಪ್ರದೇಶ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲಿ ಹೋಗಿ ಅಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಎಲ್ಲ ನಡೆಸ್ತಾ ಇರುವಂತದ್ದು. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಅವರು ಆರಂಭದಲ್ಲಿ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಅಲ್ಲಿ ಹೋಗಿ ಒಂದಷ್ಟು ಅಂದ್ರೆ ಈಗಾಗಲೇ ಅಲ್ಲಿಗೆ ಬೇಕಾದಂತ ವ್ಯವಸ್ಥೆಗಳನ್ನು ಆತ ಬರುವ ಮೊದಲೇ ಮಾಡಿದ್ರು. ಹೀಗಾಗಿ ಈಗ ಸದ್ಯ ಹೋಗಿರುವಂತದ್ದು ಎಸ್ಐಟಿ ಟೀಮ್, ಪೊಲೀಸರು, ಆತನ ಜೊತೆ ಬಂದಿರುವಂತ